Hi dear students, I am Bharat Sen, your social science teacher. Dear students, in the previous class we discussed about the meaning of social movement, origin and evolution of social movements, and environmental movements like Chipko movement, Appiko movement of Karnataka, Narmada Bachao Andolana, Silent Valley movement, Coastal Karnataka Environment movement opposing Kaiga nuclear power point. Okay dear students, so today in this class we discussed about the women's movement, ಮಹಿಳಾ ಚಳುವಳಿಗಳು ಅಂತ ನಾವಿದನ್ನು ಕರಿಬೋದು. So dear students, among all the mass movements that took place during 1980s across the political parties, women's movement is very important. 1980ರ ದಶಕದಲ್ಲಿ ಹಲವಾರು ರೀತಿಯಾಗಿ ಮೂಮೆಂಟ್ಸ್ಗಳನ್ನು ನಡೀತವೆ. ಅದರಲ್ಲಿ ವುಮೆನ್ಸ್ ಮೂಮೆಂಟ್, ಮಹಿಳಾ ಚಳುವಳಿ ಅಂತಕ್ಕಂಥದ್ದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಚಳುವಳಿ ಅಂತ ಹೇಳ್ಬೋದು. ಇದು ಯಾವುದೇ ರೀತಿಯಾಗಿ ಪಾರ್ಟಿಯಾಗಿ ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಿಸಿದಲ್ಲೇ ಅದು ಸ್ವತಂತ್ರವಾಗಿ ನಡೆದಿರ್ತಕ್ಕಂಥ ಒಂದು ಚಳುವಳಿ ಅಂತ ನಾವು ಹೇಳ್ಬೋದು. ಇಟ್ ಈಸ್ ಎ ಮೂಮೆಂಟ್ ದಟ್ ಆಪೋಸ್ಡ್ ದ ಪ್ಯಾಟ್ರಿಯಾರ್ಕಲ್ values, exploiting women and the creation of inequality on the basis of gender. ಇದೇನು ಅಂದರೆ ಪುರುಷ ಪ್ರಾಧಾನ್ಯತೆಯ ಒಂದು ದೃಷ್ಟಿಕೋನಗಳ ವಿರುದ್ಧ, ಮಹಿಳೆಯರ ಮೇಲೆ ವುಮೆನ್ ಮೇಲೆ ಆಗ್ತಕ್ಕಂಥ ದೌರ್ಜನ್ಯದ ವಿರುದ್ಧ, ಶೋಷಣೆಗಳ ವಿರುದ್ಧ ಏನಾಯಿತು, ಈ ಒಂದು ನಡೆದಿರ್ತಕ್ಕಂಥ ಪ್ರತಿಭಟನೆ ಒಂದು ಹೋರಾಟವನ್ನು ನಾವೆಂತ ಕರಿಬೋದು, ವುಮೆನ್ಸ್ ಮೂಮೆಂಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ರೀಸನ್ಸ್ ಫಾರ್ ವುಮೆನ್ ಮೂಮೆಂಟ್ಸ್. ಮಹಿಳಾ ಚಳುವಳಿ ನಡೆಯಲು ಕಾರಣಗಳೇನು ಅಂತ ನೋಡೋಣ. ಯಾಕೆ ಈ ಮಹಿಳಾ ಚಳುವಳಿ ನಡೆಯುತ್ತೆ ಅಂತ ಈಗ ತಿಳಿತಾ ಹೋಗೋಣ. ಫಿಸಿಕಲ್ ಆ್ಯಂಡ್ ಮೆಂಟಲ್ ಅಬ್ಯೂಸ್, ದೈಹಿಕ ಮತ್ತು ಮಾನಸಿಕ ಕಿರುಕುಳವನ್ನು ನೀಡ್ತಕ್ಕಂಥದ್ದು. ಪುರುಷ ಪ್ರಧಾನ ಸಮಾಜ ಏನು ಮಾಡ್ತದೆ, ಮಹಿಳೆಯರಿಗೆ ದೈಹಿಕವಾಗಿ ಮಾನಸಿಕವಾಗಿ ನಿಂದನೆಯನ್ನು ಮಾಡ್ತಕ್ಕಂಥದ್ದು, ಇದು ಒಂದು ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್, ಡೌರಿ ಹರಾಸ್ಮೆಂಟ್ ಅಂದರೆ ವರದಕ್ಷಿಣೆ ಕಿರುಕುಳ ನೀಡ್ತಕ್ಕಂಥದ್ದು. ನೆಕ್ಸ್ಟ್, ರೇಪ್, ಡೊಮೆಸ್ಟಿಕ್ ವೈಲೆನ್ಸ್, ಅಬ್ಯೂಸ್, ಯೂಸ್ ಆಫ್ ಅಬ್ಯೂಸಿವ್ ವರ್ಡ್ಸ್ ಅಂದರೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂಥ ಅತ್ಯಾಚಾರ ಆಗಿರ್ಬೋದು, ಮನೆಯಲ್ಲಿ ನೀಡ್ತಕ್ಕಂಥ ಕೆಲವೊಂದು ಹಿಂಸೆಗಳಾಗಿರ್ಬೋದು, ಅವ್ರ ಮೇಲೆ ಅತ್ಯಂತ ಕೆಟ್ಟ ಪದಗಳನ್ನು, ಅವಾಚ್ಯ ಪದಗಳನ್ನು ಬಳಕೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ನೆಕ್ಸ್ಟ್, ಆ್ಯಸಿಡ್ ಅಟ್ಯಾಕ್ಸ್, ಕಿಡ್ನಾಪ್ಸ್ ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್, ಹಾನರ್ ಕಿಲ್ಲಿಂಗ್ ಅಂದರೆ ಅವ್ರ ಮೇಲೆ ಆಸಿಡ್ನ ದಾಳಿ ಮಾಡ್ತಕ್ಕಂಥದ್ದು, ಕಿಡ್ನಾಪ್ ಮಾಡ್ತಕ್ಕಂಥದ್ದು, ಮರ್ಯಾದೆಯ ಹೆಸರಲ್ಲಿ ಅವ್ರನ್ನ ಕೊಲೆ ಮಾಡ್ತಕ್ಕಂಥದ್ದು, ಹಾನರ್ ಕಿಲ್ಲಿಂಗ್, ವಂಶದ ಮರ್ಯಾದೆ ಅಂತಕ್ಕಂಥ ಹೆಸರಲ್ಲಿ ಅವ್ರನ್ನ ಕೊಲೆ ಮಾಡ್ತಕ್ಕಂಥದ್ದು. ಈ ಎಲ್ಲ ಕಾರಣಗಳಿಂದ ಮಹಿಳೆಯರ ರಕ್ಷಣೆಗಾಗಿ ಅವರ ಮೇಲೆ ಆಗ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನು ದೊರಕಿಸ್ಕೊಡೋದಕ್ಕಾಗಿ ಈ ಎಲ್ಲ ಮೂಮೆಂಟ್ಸ್ಗಳು ನಡೀತವೆ ಅಂತ ನಾವು ಹೇಳ್ಬೋದು. ದೀಸ್ ಆರ್ ದ ಮೇನ್ ರೀಸನ್ಸ್ ಆಫ್ ವುಮೆನ್ ಮೂಮೆಂಟ್. And women are denied many rights explained in our constitution under articles 14, 15, 16 and 39 for equal rights for work and wages. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮಹಿಳೆಯರಿಗೋಸ್ಕರ ಹಲವಾರು ಕಾನೂನುಗಳನ್ನು ನೀಡಿದ್ದಾರೆ. ಅವರ ರಕ್ಷಣೆಗೋಸ್ಕರ 14, 15, 16, 39ನೇ ಕಾಯ್ದೆಗಳನ್ನು ಅವರ ರಕ್ಷಣೆಗೋಸ್ಕರ ಅವರಿಗೆ ಹಕ್ಕುಗಳನ್ನು ನೀಡತಕ್ಕಂಥ ಕಾಯ್ದೆಗಳು ಇವಾಗಿದ್ದಾವೆ. ಆದರೆ ಈ ಯಾವುದೇ ರೀತಿಯ ಕಾನೂನುಗಳು, ಹಕ್ಕುಗಳು ಮಹಿಳೆಯರಿಗೆ ಸಿಕ್ಕಿಲ್ಲ. ಇದನ್ನು ದೊರಕಿಸಿಕೊಡೋದಕ್ಕೋಸ್ಕರ, ಈ ರೀತಿಯ ಹಕ್ಕುಗಳನ್ನು ಮಹಿಳೆಯರು ಪಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ವುಮೆನ್ ಮೂಮೆಂಟ್
ಮಹಿಳಾ ಚಳುವಳಿ ಉಂಟಾಗುತ್ತೆ ಅಂತ ನಾವು ಹೇಳ್ಬೋದು. ಸೊ ನಾವು ಲೆಟ್ ಅಸ್ ಲರ್ನ್ ಮೋರ್ ಅಬೌಟ್ ದೀಸ್. ಫಸ್ಟ್ ಒನ್, ಆಲ್ಕೋಹಾಲ್ ಪ್ರೊಹಿಬಿಷನ್ ಮೂಮೆಂಟ್. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ವುಮೆನ್ ಮೂಮೆಂಟ್. ಮದ್ಯಪಾನ ನಿಷೇಧ ಚಳುವಳಿ ಅಂತ ಇದನ್ನು ಕನ್ನಡದಲ್ಲಿ ಹೇಳ್ಬೋದು. ಅಮಾಂಗ್ ವೇರಿಯಸ್ ಮೂಮೆಂಟ್ಸ್ ಡಿಸೈನ್ಡ್ ಬೈ ದ ವುಮೆನ್, ಪ್ರೆಸ್ಸಿಂಗ್ ಫಾರ್ ಆಲ್ಕೋಹಾಲ್ ಪ್ರೊಹಿಬಿಷನ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಒನ್. ಮಹಿಳಾ ಚಳುವಳಿಗಳಲ್ಲಿ ಹಲವಾರು ಚಳುವಳಿಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಮದ್ಯಪಾನ ನಿಷೇಧ ಚಳುವಳಿ, ಆಲ್ಕೋಹಾಲ್ ಪ್ರೊಹಿಬಿಷನ್ ಮೂಮೆಂಟ್ ಏನಿದೆ ಅದು ತುಂಬ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ದಿಸ್ ಮೂಮೆಂಟ್ ಈಸ್ ಡಿಫ್ರೆಂಟ್ ಆ್ಯಸ್ ಎ ಲಾಟ್ ಆಫ್ ವುಮೆನ್ ಹ್ಯಾವ್ ಶೋನ್ ಎ ಲಾಟ್ ಆಫ್ ಯೂನಿಟಿ ಇನ್ ದಿಸ್ ಸ್ಟ್ರಗಲ್. ಈ ಒಂದು ಚಳುವಳಿ ತುಂಬ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಮಹಿಳೆಯರು ಅತ್ಯಂತ ಒಗ್ಗಟ್ಟಿನಿಂದ ಈ ಒಂದು ಚಳುವಳಿಯನ್ನು ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಟೋಟಲ್ ಆಲ್ಕೋಹಾಲ್ ಪ್ರೊಹಿಬಿಷನ್ ವಾಸ್ ಎ ಪಾರ್ಟ್ ಆಫ್ ಫ್ರೀಡಮ್ ಸ್ಟ್ರಗಲ್. ಗಾಂಧೀಜಿ ಪ್ರಪೋಸ್ಡ್ ದ ಟೋಟಲ್ ಪ್ರೊಹಿಬಿಷನ್ ಕಾನ್ಸೆಪ್ಟ್ ಡ್ಯೂರಿಂಗ್ ದ ಫ್ರೀಡಮ್ ಸ್ಟ್ರಗಲ್. ಇದು ಒಂದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಹೋರಾಟ ಅಂತ ನಾವು ಹೇಳ್ಬೋದು. ಗಾಂಧೀಜಿಯವರು ಕೂಡ ಮದ್ಯಪಾನವನ್ನು, ಆಲ್ಕೋಹಾಲನ್ನು ಏನು ಮಾಡ್ತಾರೆ, ಅದು ನಿಷೇಧ ಮಾಡಬೇಕು, ಅದನ್ನು ಪ್ರೊಹಿಬಿಷನ್ ಮಾಡಬೇಕು ಅಂತ ಅವರು ಕೂಡ ಪ್ರತಿಪಾದಿಸ್ತಾರೆ. ಅದಕ್ಕೆ ಜೊತೆಯಾಗಿ ಈ ಒಂದು ಹೋರಾಟ ನಡೆಯುತ್ತೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ದಿಸ್ ಈಸ್ ಆಲ್ಸೋ ಬಿಕೇಮ್ ಪಾರ್ಟ್ ಆಫ್ ಚಿಪ್ಕೋ ಮೂಮೆಂಟ್. ಇದು ಚಿಪ್ಕೋ ಚಳುವಳಿಯ ಒಂದು ಭಾಗವಾಗಿ ಕೂಡ ಇದು ನಡೆಯುತ್ತೆ ಅಂತ ಹೇಳ್ಬೋದು. ಇಟ್ ಆಲ್ಸೋ ಬಿಕೇಮ್ ಪಾರ್ಟ್ ಆಫ್ ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ದಟ್ ಟೂಕ್ ಪ್ಲೇಸ್ ಇನ್ ಕೋಸ್ಟಲ್ ಕರ್ನಾಟಕ ಆ್ಯಂಡ್ ಇನ್ ಮಲೆನಾಡು. ಇದು ಯಾವ ಪ್ರದೇಶದಲ್ಲಿ ಹರಡುತ್ತೆ ಅಂದರೆ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಾಗಿರ್ಬೋದು, ಅದೇ ರೀತಿ ಮಲೆನಾಡು, ಈ ಎಲ್ಲ ಪ್ರದೇಶಗಳಲ್ಲಿ ಈ ಒಂದು ಚಳುವಳಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ಕುಸುಮಾ ಸೊರಬ ಆ್ಯಂಡ್ ಅದರ್ಸ್ ಅಲಾಂಗ್ ವಿತ್ ಹರ್ ಹ್ಯಾವ್ ಲಾಸ್ಟ್ ದೇರ್ ಲೈವ್ಸ್ ಫಾರ್ ದಿಸ್ ಮೂಮೆಂಟ್. ಈ ಒಂದು ಚಳುವಳಿಗೋಸ್ಕರ ಕುಸುಮಾ ಸೊರಬ ಅಂತಕ್ಕಂಥ ಒಬ್ಬ ಮಹಿಳೆ, ಇನ್ನೂ ಹಲವಾರು ಮಹಿಳೆಯರು ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ತಮ್ಮ ಪ್ರಾಣವನ್ನೇ ಬಿಟ್ಟಿರ್ತಕ್ಕಂತಹ ಒಂದು ಉದಾಹರಣೆಗಳನ್ನು ನಾವು ನೋಡ್ಬೋದು. ಇಲ್ಲಿ ಒಂದು ಪಿಕ್ ಕಾಣ್ತಾ ಇದೆ ನೋಡ್ರಿ, ಇವರು ಕುಸುಮಾ ಸೊರಬ. ಇವರು ಈ ಒಂದು ಚಳುವಳಿಗೋಸ್ಕರ ತಮ್ಮ ಪ್ರಾಣವನ್ನು ಏನು ಮಾಡಿದ್ರು, ಬಲಿದಾನವನ್ನಾಗಿ ಮಾಡಿದರು ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ದಿಸ್ ವುಮೆನ್ ಹ್ಯಾವ್ ಪ್ರೊಟೆಸ್ಟೆಡ್ ಅಗೇನೆಸ್ಟ್ ಸೇಲ್ ಆಫ್ ಲಿಕರ್ ಇನ್ ಹಾಸನ್, ಕೋಲಾರ್, ಮಂಡ್ಯ ಆ್ಯಂಡ್ ಚಾಮರಾಜನಗರ್ ಡಿಸ್ಟ್ರಿಕ್ಟ್. ಅಂದರೆ ಹಾಸನ, ಕೋಲಾರ ಮತ್ತು ಮಂಡ್ಯ, ಚಾಮರಾಜನಗರ ಈ ಎಲ್ಲ ಜಿಲ್ಲೆಗಳಲ್ಲಿ ಮದ್ಯಪಾನವನ್ನು ಮಾರಾಟ ಮಾಡೋದನ್ನು ವಿರೋಧಿಸಿಬಿಟ್ಟು ಈ ಒಂದು ಚಳುವಳಿ ಎಲ್ಲೂ ಕೂಡ ಆರಂಭ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಫಾರ್ಮರ್ಸ್ ಮೂಮೆಂಟ್, ರೈತ ಚಳುವಳಿಗಳು. ಸೊ ದ ಫಾರ್ಮರ್ಸ್ ಮೂಮೆಂಟ್ಸ್ ಬಿಗ್ಯಾನ್ ವಿತ್ ದ ಡಿನೈಲ್ ಆಫ್ ಲ್ಯಾಂಡ್ ಟ್ಯಾಕ್ಸ್. ಲೇಟರ್ they tried to express their problem in the face of economic problems, designed their community during the later part of 21st century. So the farmers movement began with the denial of land tax. ಈ ಫಾರ್ಮರ್ ಚಳುವಳಿ ಯಾಕೆ ಮುಖ್ಯವಾಗಿ ಆರಂಭ ಆಗೋದು ಕಾರಣ ಏನು ಅಂದರೆ, ಇಲ್ಲಿ ಲ್ಯಾಂಡ್ ಟ್ಯಾಕ್ಸಿನ ವಿರುದ್ಧವಾಗಿ, ಅಂದರೆ ಅತಿ ಹೆಚ್ಚು ಟ್ಯಾಕ್ಸ್ಗಳನ್ನು ರೈತರ ಮೇಲೆ ವಿಧಿಸ್ತಾ ಇರ್ತಾರೆ. ಇದರ ವಿರುದ್ಧವಾಗಿ ಮೊದಲು ಈ ಒಂದು ಫಾರ್ಮರ್ಸ್ ಮೂವ್ಮೆಂಟ್ ಆರಂಭ ಆಗುತ್ತೆ ಅಂತ ನಾವು ಹೇಳ್ಬೋದು. ಲೇಟರ್ ದೇ ಟ್ರೈಡ್ ಟು ಎಕ್ಸ್ಪ್ರೆಸ್ ದೇರ್ ಪ್ರಾಬ್ಲಮ್ಸ್ ಇನ್ ದ ಫೇಸ್ ಆಫ್ ಎಕನಾಮಿಕ್ ಪ್ರಾಬ್ಲಮ್ಸ್ ಬಿಸೈಸ್ಡ್ ದೇರ್ ಕಮ್ಯುನಿಟಿ ಡ್ಯೂರಿಂಗ್ ದ ಲೇಟರ್ ಪಾರ್ಟ್ ಆಫ್ 21st century. ಕೆಲವು ವರ್ಷಗಳ ನಂತರ, ಅಂದರೆ 20ನೇ ಶತಮಾನದ ಉತ್ತರ ಭಾಗದಲ್ಲಿ, ಅಂದರೆ 20ನೇ ಶತಮಾನ 1950ರ ನಂತರ ಅಂತ ನಾವು ಹೇಳ್ಬೋದು, 1970ರ ದಶಕ ಅಂತ ನಾವು ಹೇಳ್ಬೋದು. ಈ ಸಂದರ್ಭದಲ್ಲಿ ಹಲವಾರು ದೊಡ್ಡ ಮಟ್ಟದಲ್ಲಿ ರೈತ ಆಂದೋಲನಗಳು ಉಂಟಾಗುತ್ತೆ, ಫಾರ್ಮರ್ಸ್ ಮೂವ್ಮೆಂಟ್ ಉಂಟಾಗುತ್ತೆ ಅಂತ ನಾವು ಹೇಳ್ಬೋದು.
ಇದು ತಮ್ಮದೇ ಆಗಿರ್ತಕ್ಕಂಥ ಎಕನಾಮಿಕ್ ಪ್ರಾಬ್ಲಮ್ಸ್ಗಳನ್ನು, ರೈತರು ಅನುಭವಿಸ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳ ವಿರುದ್ಧವಾಗಿ ಈ ಒಂದು ಫಾರ್ಮರ್ಸ್ ಮೂಮೆಂಟ್ ಉಂಟಾಗುತ್ತೆ ಅಂತ ಹೇಳ್ಬೋದು. ಡ್ಯೂರಿಂಗ್ 1980s, among all the social movements, it is the farmers movement that is more important. 1980ರ ದಶಕದಲ್ಲಿ ಹಲವಾರು ಮೂಮೆಂಟ್ಸ್ಗಳು ನಡೀತವೆ, ಚಳುವಳಿಗಳು ನಡೀತವೆ. ಅದರಲ್ಲಿ ಫಾರ್ಮರ್ಸ್ ಮೂಮೆಂಟ್ ಅನ್ನೋದು ತುಂಬಾ ಮುಖ್ಯ ಅಂತ ನಾವು ಹೇಳ್ಬೋದು. ಡ್ಯೂರಿಂಗ್ 1970s, ಡಿ ದೇವರಾಜ್ ಅರಸ್ became the Chief Minister of Karnataka and ushered in various social reformations. 1970ರ ದಶಕದಲ್ಲಿ ಡಿ ದೇವರಾಜ್ ಅರಸ್ ಬಿಕೇಮ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸ್ರವರು ಮುಖ್ಯಮಂತ್ರಿಯಾಗಿ ಆ ಸಂದರ್ಭದಲ್ಲಿ ತಮ್ಮ ಅಧಿಕಾರದಲ್ಲಿ ಇರ್ತಾರೆ. ಇವರು ಹಲವಾರು ಸೋಷಿಯಲ್ ರಿಫಾರ್ಮರ್ಸ್, ಸಾಮಾಜಿಕ ಸುಧಾರಣೆಗಳನ್ನು, ಪರಿವರ್ತನೆಗಳನ್ನು ಜಾರಿಗೆ ತರ್ತಾರೆ ಅಂತ ನಾವು ನೋಡ್ಬೋದು. ಈ ಸ್ಟ್ರೈವ್ಡ್ ಟು ಬ್ರಿಂಗ್ ಇನ್ ವೇರಿಯಸ್ ಲೀಗಲ್ ಮೆಷರ್ಸ್ ಟು ಫ್ರೀ ದ ಡೌನ್ ಟ್ರೋಡನ್ ಫ್ರಮ್ ದ ಶಾಕ್ಲೆಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್. So he strived to bring in various legal measures to free the downtrodden from the shackles of caste system. ಇವರು ಜಾತಿ ವ್ಯವಸ್ಥೆಯ ಬಂದಿಗಳಾದ ಸಮಾಜದ ದುರ್ಬಲರಿಗೆ, ಜಾತಿ ವ್ಯವಸ್ಥೆ ಕ್ಯಾಸ್ಟ್ ಸಿಸ್ಟಮಿಂದ ಒಳಗಾಗಿರ್ತಕ್ಕಂಥ, ಅದರ ಒಂದು ಹಿಂಸೆಗೆ, ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನರ ಒಂದು ವಿಮೋಚನೆಗೋಸ್ಕರ, ಅವ್ರನ್ನ ಫ್ರೀಗೊಳಿಸೋಕ್ಕೋಸ್ಕರ, ಮುಕ್ತಿಗೊಳಿಸೋಕ್ಕೋಸ್ಕರ ಹಲವಾರು ಲೀಗಲ್ ಮೆಜರ್ಸ್, ಕಾನೂನಿನ ಕ್ರಮಗಳನ್ನು ಇವರು ಜಾರಿಗೆ ತರ್ತಾರೆ ಅಂತ ಹೇಳ್ಬೋದು. ಅಂಡ್ ಮೆಜರ್ಸ್ ವರ್ ಟೇಕನ್ ಟು ಫ್ರೀ ಫಾರ್ಮರ್ಸ್ ಫ್ರಮ್ ದ ಕ್ಲಷಸ್ ಆಫ್ ಟೆನೆನ್ಸಿ ಸಿಸ್ಟಮ್ ಅಂಡ್ ಬಾಂಡೆಡ್ ಲೇಬರ್. ಅಂದರೆ ಇವರು ಗೇಣಿದಾರರನ್ನು, ಅದೇ ರೀತಿ ಭೂ ಮಾಲೀಕರನ್ನು ಹಿಡಿತದಿಂದ ಜೀತ ಪದ್ಧತಿ ಉಂಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಗೇಣಿ ಮಾಲೀಕರು, ಭೂ ಮಾಲೀಕರಿಂದ ಏನಾಗುತ್ತೆ, ಹಿಡುವಳಿ ವ್ಯವಸ್ಥೆ ಉಂಟಾಗಿರುತ್ತೆ. ಭೂ ಮಾಲೀಕರು ರೈತರನ್ನು ತಮ್ಮ ಜೀತದಾಳಾಗಿ ಇಟ್ಕೊಂಡು ಅವರನ್ನು ಶೋಷಣೆ ಮಾಡ್ತಕ್ಕಂಥ ಹಿಡುವಳಿ ವ್ಯವಸ್ಥೆಯನ್ನು ಇವ್ರು ಏನು ಮಾಡ್ತಾರೆ, ತಮ್ಮ ಕಾನೂನುಗಳ ಮುಖಾಂತರವಾಗಿ ಅದನ್ನು ತೆಗೆದುಹಾಕ್ತಾರೆ ಅಂತ ನಾವು ಹೇಳ್ಬೋದು. ಟೆನೆನ್ಸಿ ಸಿಸ್ಟಮ್ ಅಂದರೆ ಹಿಡುವಳಿ ವ್ಯವಸ್ಥೆ. ಈ ಹಿಡುವಳಿ ವ್ಯವಸ್ಥೆಯಲ್ಲಿ ಏನಾಗಿರುತ್ತೆ, ಭೂ ಮಾಲೀಕರು ಏನು ಮಾಡ್ತಾರೆ, ಗೇಣಿದಾರರನ್ನು ಏನು ಮಾಡ್ತಿರ್ತಾರೆ, ಶೋಷಣೆಯನ್ನು ಮಾಡ್ತಾರೆ. ಅದೇ ರೀತಿ ಜೀತ ಪದ್ಧತಿ, ಆ ಬಾಂಡೆಡ್ ಲೇಬರ್ ಅಂದರೆ ಶ್ರಮಿಕರನ್ನು ಏನು ಮಾಡ್ತಾರೆ, ಅತ್ಯಂತ ಶೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆಯ ವಿರುದ್ಧವಾಗಿ ಇವರು ಕಾನೂನಿನ ಕ್ರಮಗಳನ್ನು ತೆಗೆದುಕೊಂಡ್ಬಿಟ್ಟು ಅವರಿಗೆ ಮುಕ್ತಿಯನ್ನು, ಫ್ರೀಯನ್ನು ನೀಡ್ತಾರೆ ಅಂತ ನಾವು ಹೇಳ್ಬೋದು. ಅಂಡ್ ನೆಕ್ಸ್ಟ್, ದ ಮಿಸ್ಟರ್ ಬಸವಲಿಂಗಪ್ಪ ಟ್ರೈಡ್ ಟು ಎರಾಡಿಕೇಟ್ ದ ಪ್ರಾಕ್ಟೀಸ್ ಆಫ್ ಕ್ಯಾರಿಯಿಂಗ್ ನೈಟ್ ಸಾಯಿಲ್ ಆನ್ ದ ಹೆಡ್. ಅದೇ ಸಂದರ್ಭದಲ್ಲಿ ಸಚಿವರಾಗಿರ್ತಕ್ಕಂತಹ ಬಸವಲಿಂಗನಪ್ಪನವರು ಏನು ಮಾಡ್ತಾರೆ, ತಲೆ ಮೇಲೆ ಮಲ ಹೊರುವ ಒಂದು ಅಮಾನವೀಯ ಪದ್ಧತಿಯನ್ನು ನಿರ್ಮೂಲನೆ ಮಾಡ್ತಾರೆ ಅಂತ ಹೇಳ್ಬೋದು. ಕ್ಯಾರಿಯಿಂಗ್ ನೈಟ್ ಸಾಯಿಲ್ ಆನ್ ಹೆಡ್, ಆ ಒಂದು ಅತ್ಯಂತ ಅಮಾನವೀಯ ಪದ್ಧತಿ, ತಲೆ ಮೇಲೆ ಮಲವನ್ನು ಹೊರ್ತಕ್ಕಂಥ ಒಂದು ಪದ್ಧತಿಯನ್ನು ಏನು ಮಾಡ್ತಾರೆ, ಇವರು ತೊಲಗಿಸ್ತಾರೆ ಅಂತ ನಾವು ಹೇಳ್ಬೋದು. ಯಾರು? ಮಿನಿಸ್ಟರ್ ಬಸವಲಿಂಗಪ್ಪ. ಸೊ ಇನ್ ದ ಲೇಟರ್ ಡ್ಯೂರೇಷನ್, farmers movements were organized to attract the attention of the government for the various problems faced by the farmers. ಕೆಲವು ವರ್ಷಗಳ ನಂತರ ಫಾರ್ಮರ್ಸ್ ಏನು ಮಾಡ್ತಾರೆ, ಸರ್ಕಾರವನ್ನು ಗಮನ ಸೆಳೆಯೋ ರೀತಿಯಲ್ಲಿ ತಮ್ಮ ಚಳುವಳಿಗಳನ್ನು ಆರ್ಗನೈಸ್ ಮಾಡ್ತಾರೆ. ಸರ್ಕಾರದ ಮೇಲೆ ಒತ್ತಡವನ್ನು ಉಂಟು ಮಾಡೋದಕ್ಕೋಸ್ಕರ ಈ ಒಂದು ಚಳುವಳಿಗಳೇನಾಗ್ತವೆ, ಇನ್ನೂ ಕೂಡ ಪರಿಣಾಮಕಾರಿಯಾಗಿ, ಎಫೆಕ್ಟಿವ್ ಆಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ನೋಡ್ಬೋದು. The governments tried to
tackle the farmers movement as politically motivated movement by using police ordering, ಫೈರಿಂಗ್ ಆ್ಯಂಡ್ ಲಾಠಿ ಚಾರ್ಜ್. ಆದರೆ ನಮ್ಮ ಸರ್ಕಾರ ಗೋರ್ಮೆಂಟ್ ಏನು ಮಾಡುತ್ತೆ, ಈ ರೈತ ಚಳುವಳಿ ಅಂತಕ್ಕಂಥದ್ದು ಇದೊಂದು ರಾಜಕೀಯ ಚಳುವಳಿ, ಇದೊಂದು ಪೊಲಿಟಿಕಲ್ ಮೂಮೆಂಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು ರೈತ ಚಳುವಳಿಯನ್ನು ಮಾಡ್ತಕ್ಕಂಥ ರೈತರ ಮೇಲೆ ಆ ಚಳುವಳಿಯನ್ನು ನಿಲ್ಲಿಸೋದಕ್ಕೋಸ್ಕರ ಲಾಠಿ ಚಾರ್ಜ್ ಆಗಿರ್ಬೋದು, ಗೋಲಿಬಾರನ್ನು ಈ ಸರ್ಕಾರ ನಡೆಸುತ್ತೆ ಅಂತ ನಾವು ಹೇಳ್ಬೋದು. ದ ಫಾರ್ಮರ್ಸ್ ಆಫ್ ನರಗುಂದ್ ರಿವೋಲ್ಟ್ ಅಗೇನೆಸ್ಟ್ ದ ಗೌರ್ಮೆಂಟ್ಸ್ ಅಟೆಂಪ್ಟ್ಸ್ ಟು ಯೂಸ್ ಫೋರ್ಸ್ ಅಗೇನೆಸ್ಟ್ ದ ಫಾರ್ಮರ್ಸ್. ಆದರೆ ನರಗುಂದದಲ್ಲಿ ಈ ಒಂದು ರೈತರು ಏನು ಮಾಡ್ತಾರೆ, ತಮ್ಮ ಮೇಲೆ ಲಾಠಿ ಚಾರ್ಜ್ ಹಾಗೆ ಗೋಲಿಬಾರ್ ಮಾಡೋದ್ರ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನು, ಪ್ರತಿರೋಧವನ್ನು ಮಾಡ್ತಾರೆ, ದಂಗೆ ಹೇಳ್ತಾರೆ ಅಂತ ಹೇಳ್ಬೋದು. ದ ಫಾರ್ಮರ್ಸ್ ರಿವೋಲ್ಟ್ ಆಫ್ ನರಗುಂದ್ ವಾಸ್ ನಾಟ್ ಓನ್ಲಿ ಪ್ರೊಟೆಸ್ಟ್ ಹೈ ಹ್ಯಾಂಡೆಡ್ನೆಸ್ ಆಫ್ ಪೊಲೀಸ್, ಇಟ್ ವಾಸ್ ಆಲ್ಸೋ ಟೋಟಲ್ ಪ್ರೋ ಫಾರ್ಮರ್ ಮೂವ್ಮೆಂಟ್. ಸೊ ದ ಫಾರ್ಮರ್ಸ್ ರಿವೋಲ್ಟ್ ಆಫ್ ನರಗುಂದ್ ವಾಸ್ ನಾಟ್ ಓನ್ಲಿ ಪ್ರೊಟೆಸ್ಟ್ ಆಫ್ ಹೈ ಹ್ಯಾಂಡೆಡ್ನೆಸ್ ಆಫ್ ದ ಪೊಲೀಸ್, ಕೇವಲ ಪೊಲೀಸರಿಂದ ತಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಪೊಲೀಸರ ದೌರ್ಜನ್ಯವನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಡೆಸಿದ ಹೋರಾಟ ಆಗಿರಲಿಲ್ಲ ಯಾವುದು, ನರಗುಂದ ರೈತರ ಬಂಡಾಯ. ಇದು ಒಂದು ರೈತರ ಪರವಾಗಿರ್ತಕ್ಕಂಥ, ಇದು ಟೋಟಲಿ ಫಾರ್ಮರ್ಸ್ ಮೂವ್ಮೆಂಟ್, ರೈತರ ಪರವಾದ ಒಂದು ಚಳುವಳಿ ಅಂತ ನಾವು ಹೇಳ್ಬೋದು. ಯಾವುದು, ನರಗುಂದ ರಿವೋಲ್ಟ್. ನೆಕ್ಸ್ಟ್, ಫಾರ್ಮರ್ ಮೂವ್ಮೆಂಟ್ ಕರ್ನಾಟಕ ಸ್ಟೇಟ್ ರೈತ ಸಂಘ. ಸೊ ದ ಫಾರ್ಮರ್ಸ್ ಮೂವ್ಮೆಂಟ್ ಲೀಡರ್ ಪ್ರೊಫೆಸರ್ MD ನಂಜುಂಡಸ್ವಾಮಿ, ಎ ಸೋಷಿಯಲಿಸ್ಟ್, ಫೌಂಡೆಡ್ ಕರ್ನಾಟಕ ಸ್ಟೇಟ್ ರೈತ ಸಂಘ. ಇಲ್ಲಿ MD ನಂಜುಂಡಸ್ವಾಮಿ ಅವರ ಒಂದು ಲೀಡರ್ಶಿಪ್ಪಲ್ಲಿ ಕರ್ನಾಟಕ ಸ್ಟೇಟ್ ರೈತ ಸಂಘ ಅಥವಾ ಕರ್ನಾಟಕ ರಾಜ್ಯ ರೈತ ಸಂಘ ಅಂತಕ್ಕಂಥ ಒಂದು ಸಂಘವನ್ನು ಸ್ಥಾಪನೆ ಮಾಡ್ತಾರೆ ರೈತರ ಒಂದು ಒಳಿತಿಗಾಗಿ. ದಿಸ್ ಆರ್ಗನೈಸೇಷನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ವಿತ್ ದ ಪ್ರೆಸಿಡೆಂಟ್ಶಿಪ್ ಆಫ್ ರುದ್ರಪ್ಪ, ಎ ಗಾಂಧಿಯನ್ ಫ್ರಮ್ ಶಿವಮೊಗ್ಗದ ಗಾಂಧಿವಾದಿಯಾಗಿರ್ತಕ್ಕಂಥ ಎಚ್ ಎಸ್ ರುದ್ರಪ್ಪನವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂತಾರೆ. ಸೊ ಪ್ರೊಫೆಸರ್ MD ನಂಜುಂಡಸ್ವಾಮಿ ವಾಸ್ ನೇಮ್ಡ್ ಆಸ್ ದ ಕನ್ವೇನರ್ ಆ್ಯಂಡ್ ND ಸುಂದರೇಶ್ ವಾಸ್ ನೇಮ್ಡ್ ಆಸ್ ದ ಸೆಕ್ರೆಟರಿ ಆಫ್ ದ ಆರ್ಗನೈಸೇಷನ್. ಈ ನಂಜುಂಡಸ್ವಾಮಿ ಅವರು ಇದರ ಏನಾಗ್ತಾರೆ, ಸಂಚಾಲಕರಾಗ್ತಾರೆ. ಅದೇ ರೀತಿ ND ಸುಂದರೇಶ್ ಅಂತಕ್ಕಂಥವ್ರು ಇದರ ಸೆಕ್ರೆಟರಿ, ಕಾರ್ಯದರ್ಶಿಯಾಗಿ ಈ ಒಂದು ಸಂಘವನ್ನು, ಅದರ ಒಂದು ಜವಾಬ್ದಾರಿಯನ್ನು ನೋಡ್ಕೊತಾರೆ ಅಂತ ನಾವು ಹೇಳ್ಬೋದು. ಈ ಸಂಘದಿಂದ ಏನಾಗುತ್ತೆ, ಹಲವಾರು ರೈತ ಚಳುವಳಿಗಳಿಗೆ ಒಂದು ಬಲ ಸಿಕ್ಕಾಗಿ ಅದೊಂದು ಒಗ್ಗಟ್ಟನ್ನು ರೂಪಿಸಿದಂಗೆ ಸಾಧ್ಯವಾಗುತ್ತೆ ಅಂತ ನಾವು ನೋಡ್ಬೋದು. ಸೊ ಈವನ್ ಟುಡೇ ದ ಫಾರ್ಮರ್ಸ್ ಮೂಮೆಂಟ್ಸ್ ಆರ್ ಗೋಯಿಂಗ್ ಆನ್. ವೆರಿ ರೀಸೆಂಟ್ಲಿ ದ ಫಾರ್ಮರ್ಸ್ ಪ್ರೊಟೆಸ್ಟೆಡ್ ಅಗೇನೆಸ್ಟ್ ದ ಮಹದಾಯಿ ಆ್ಯಂಡ್ ಕಾವೇರಿ ರಿವರ್ ವಾಟರ್ ಶೇರಿಂಗ್ ಜಡ್ಜ್ಮೆಂಟ್ಸ್ ಆಫ್ ದ ಕೋರ್ಟ್. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೂಡ ನಾವು ರೈತ ಚಳುವಳಿಗಳನ್ನು ನೋಡ್ತೀವಿ. ಮುಖ್ಯವಾಗಿ ಮಹದಾಯಿ ಹೋರಾಟ, ಅದೇ ರೀತಿ ಕಾವೇರಿ ಹೋರಾಟ, ಕಾವೇರಿ ನೀರಿಗಾಗಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ನಡೀತಕ್ಕಂಥ ಒಂದು ಹೋರಾಟವನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ನೀರಿನ ಹಂಚಿಕೆಯಾಗಿ ಕರ್ನಾಟಕಕ್ಕೆ ಕಡಿಮೆ ನೀರು ಬಂದಾಗ ನಮ್ಮ ಕನ್ನಡಿಗರು ತಮ್ಮ ಸ್ವಾಭಿಮಾನದ ಸಂಕೇತವಾಗಿ ಹೋರಾಟವನ್ನು ಮಾಡ್ತಿರೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್, ಲೇಬರ್ ಮೂಮೆಂಟ್ಸ್, ಕಾರ್ಮಿಕ ಚಳುವಳಿಗಳು. ಯೂಶಲಿ ಲೇಬರ್ ಮೂಮೆಂಟ್ಸ್ ಆರ್ ಟ್ರೇಡ್ ಯೂನಿಯನ್ಸ್ ರೆಪ್ರೆಸೆಂಟ್ಸ್ ದ ಆರ್ಡಿನರಿ ವರ್ಕರ್ಸ್. ಲೇಬರ್ ಮೂಮೆಂಟ್ ಅಥವಾ ಟ್ರೇಡ್ ಯೂನಿಯನ್ಸ್ ಅಂತಕ್ಕಂಥದ್ದು ಸಾಮಾನ್ಯ ಕಾರ್ಮಿಕರನ್ನು ಪ್ರತಿನಿಧಿಸುವ ಒಂದು ಸಂಘಟನೆ ಅಂತ ನಾವು ಹೇಳ್ಬೋದು. ಇದು ಕಾರ್ಮಿಕ ಚಳುವಳಿ. ಅದೇ ರೀತಿ ಕಾರ್ಮಿಕ ಸಂಘವನ್ನು ಯಾರು ರೂಪಿಸ್ತಾರೆ, ಯಾರು ಒಂದು ಈ ಚಳುವಳಿ ನಡೆಸ್ತಾರೆ ಅಂದರೆ ಸಾಮಾನ್ಯವಾಗಿ ದುಡಿತಕ್ಕಂತಹ ಕಾರ್ಮಿಕರು. ಒಬ್ಬ ಸಾಮಾನ್ಯ ಕಾರ್ಮಿಕರು ಈ ಒಂದು ಚಳುವಳಿಯನ್ನು ನಡೆಸ್ತಾರೆ ಅಂತ ನಾವು ನೋಡ್ಬೋದು. ಲೇಬರ್ ಮೂಮೆಂಟ್ ಈಸ್ ಎ ಮೂಮೆಂಟ್ ಡಿಮ್ಯಾಂಡಿಂಗ್ ಬೆಟರ್ ವರ್ಕಿಂಗ್ ಕಂಡೀಷನ್ಸ್ ಆ್ಯಂಡ್
pay for the workers along with the demand for the implementation of labor related legal provisions. The movement that is held through the trade unions is also called as labor movements. So labor movement is a movement demanding better working conditions and pay for the workers along with the demand for the implementation of labor related legal provisions. ಅಂದರೆ ಉತ್ತಮ ದುಡಿಯುವಂತಹ ವಾತಾವರಣ, ಗೌರವಯುತವಾಗಿರ್ತಕ್ಕಂಥ ನಡವಳಿಕೆ, ಅದೇ ರೀತಿ ಕಾರ್ಮಿಕ ಹಾಗೂ ಉದ್ಯೋಗ ಕಾನೂನುಗಳ ಅನುಷ್ಠಾನ, ಲೇಬರ್ ಮೆಜರ್ಸ್, ಲೀಗಲ್ ಮೆಜರ್ಸ್ ಅಂತ ನಾವು ಹೇಳ್ಬೋದು. ಕಾರ್ಮಿಕರ ಪರವಾಗಿರ್ತಕ್ಕಂತಹ ಕಾನೂನುಗಳನ್ನು ಅನುಷ್ಠಾನಕ್ಕೆ ತರುವುದಕ್ಕಾಗಿ ಸರ್ಕಾರವನ್ನು ಒತ್ತಾಯಿಸಿ ಅದರ ಮೇಲೆ ಪ್ರಭಾವವನ್ನು ಬೀರಿ ನಡೆಸ್ತಕ್ಕಂಥ ಕಾರ್ಮಿಕ ಸಂಘಟನೆಗಳಿಂದ ನಡೀತಕ್ಕಂಥ ಚಳುವಳಿಗಳನ್ನು ಏನಂತ ಕರಿಬೋದು? ಕಾರ್ಮಿಕ ಚಳುವಳಿ ಅಂತ ಕರಿಬೋದು. ಇಲ್ಲಿ ದುಡಿಮೆ ಮಾಡ್ತಕ್ಕಂಥ ಕಾರ್ಮಿಕರನ್ನು ಗೌರವವಾಗಿ ಕಾಣಬೇಕು, ಅವರಿಗೆ ದುಡಿಯುವ ವಾತಾವರಣ ಉತ್ತಮವಾಗಿರಬೇಕು, ಅವರಿಗೆ ಉತ್ತಮವಾಗಿರ್ತಕ್ಕಂತಹ ವೇತನವನ್ನು ನೀಡಬೇಕು, ಅವರ ಉದ್ಯೋಗಕ್ಕೆ ಪೂರಕವಾಗಿರ್ತಕ್ಕಂಥ ಕಾನೂನುಗಳನ್ನು ಸರ್ಕಾರ ತರಬೇಕು. ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಬಿಟ್ಟು ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರೋದಕ್ಕೋಸ್ಕರ, ಸರ್ಕಾರ ಮೇಲೆ ಒತ್ತಡವನ್ನು ಹಾಕೋದಕ್ಕೋಸ್ಕರ, ತಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರ ನಡೆಸ್ತಕ್ಕಂಥ ಚಳುವಳಿಗಳನ್ನು ಕಾರ್ಮಿಕ ಚಳುವಳಿ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಬಿಗಿನಿಂಗ್ ಆಫ್ ಲೇಬರ್ ಮೂಮೆಂಟ್ಸ್. ಕಾರ್ಮಿಕ ಚಳುವಳಿಯ ಉಗಮ ಯಾಗಾಯಿತು ಅಂತ ನಾವು ನೋಡೋಣ. ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಅಸೋಸಿಯೇಷನ್ ಈಸ್ ದ ಫಸ್ಟ್ ಲೇಬರ್ ಯೂನಿಯನ್ ಎಸ್ಟಾಬ್ಲಿಷ್ಡ್ ಇನ್ ಲಂಡನ್ ಇನ್ ದ ಇಯರ್ 1864. 1864ರಲ್ಲಿ ಇಂಗ್ಲೆಂಡಿನಲ್ಲಿ ಮೊಟ್ಟ ಮೊದಲ ಕಾರ್ಮಿಕ ಸಂಘ ಎಸ್ಟಾಬ್ಲಿಷ್ ಆಗುತ್ತೆ. ಅದ್ಯಾವುದು ಅಂದರೆ ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್. ಇದು ಇದರ ಒಂದು ಮುಖ್ಯವಾಗಿರ್ತಕ್ಕಂಥ ಆರಂಭ ಅಂತ ಹೇಳ್ಬೋದು. ಸೊ ಮೇನ್ ಏಮ್ ಆಫ್ ದಿಸ್ ಅಸೋಸಿಯೇಷನ್ ವಾಸ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ವರ್ಕರ್ಸ್. ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥದ್ದು ಈ ಒಂದು ಸಂಘಟನೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ, ಏಮ್ ಆಗಿತ್ತು ಅಂತ ನಾವು ಹೇಳ್ಬೋದು. ಇದು ಏನನ್ನು ಪ್ರತಿಪಾದಿಸುತ್ತೆ ಅಂದರೆ, ದೇ ವಾಂಟೆಡ್ ಟು ಇಂಪ್ಲಿಮೆಂಟ್ 8 hours ಶಿಫ್ಟ್ ಆಫ್ ವರ್ಕಿಂಗ್ ಓನ್ಲಿ. ಕಾರ್ಮಿಕರನ್ನು ಕೇವಲ ದಿನಕ್ಕೆ 8 ಗಂಟೆಗಳು ಮಾತ್ರ ಅವರನ್ನು ದುಡಿಸ್ಕೋಬೇಕು, ಅದಕ್ಕಿಂತ ಹೆಚ್ಚಿನದಾಗಿ ದುಡಿಸ್ಕೋಬಾರ್ದು ಅಂತ ಈ ಒಂದು ಅಸೋಸಿಯೇಷನ್ ಹೇಳುತ್ತೆ. ನೆಕ್ಸ್ಟ್, ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಸೋಷಿಯಲ್ ಸೆಕ್ಯೂರಿಟಿ ಆಫ್ ವರ್ಕರ್ಸ್, ದ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಪ್ಲಿಮೆಂಟೆಡ್ ಆ್ಯಕ್ಟ್ ಇನ್ 1923 ಟು ಎನ್ಶ್ಯೂರ್ ಸೋಷಿಯಲ್ ಸೆಕ್ಯೂರಿಟಿ. ನಮ್ಮ ಗೌರ್ಮೆಂಟ್, ಭಾರತ ಸರ್ಕಾರ ಕಾರ್ಮಿಕರಿಗೆ ಸೋಷಿಯಲ್ ಸೆಕ್ಯೂರಿಟಿಯನ್ನು, ಸಾಮಾಜಿಕ ಭದ್ರತೆಯನ್ನು ನೀಡೋದಕ್ಕೋಸ್ಕರ 1923ರಲ್ಲಿ ಭಾರತೀಯ ಕಾರ್ಮಿಕ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಸೊ ದಿಸ್ ಆ್ಯಕ್ಟ್ ಹೆಲ್ಪ್ಡ್ ದ ಇಂಡಿಯನ್ ಟ್ರೇಡ್ ಯೂನಿಯನ್ಸ್. ಈ ಒಂದು ಕಾಯ್ದೆ ಭಾರತೀಯ ಕಾರ್ಮಿಕ ಸಂಘಟನೆಗಳಿಗೆ ಅತ್ಯಂತ ಅನುಕೂಲವಾಗುತ್ತೆ ಅಂತ ನಾವು ಹೇಳ್ಬೋದು. ದ ವೇರಿಯಸ್ ಅಸೋಸಿಯೇಷನ್ ಕುಡ್ ಗೇನ್ ಲೆಜಿಸ್ಲೇಟಿವ್ ರೆಕಾಗ್ನಿಷನ್ಸ್. ಇದೇ ರೀತಿ ಹಲವಾರು ಅಧಿಕೃತವಾಗಿ ಕೆಲವೊಂದು ಕಾನೂನು ಸಂಘಟನೆಗಳು ಎಸ್ಟಾಬ್ಲಿಷ್ ಆಗ್ತವೆ ಅಂತ ಹೇಳ್ಬೋದು. ಸರ್ಕಾರದಿಂದ ಮನ್ನಣೆ ಪಡೆದಿರ್ತಕ್ಕಂಥ ಹಲವಾರು ಕಾನೂನಾತ್ಮಕ ಕಾರ್ಮಿಕ ಸಂಘಟನೆಗಳು ನೆಕ್ಸ್ಟ್ ಎಸ್ಟಾಬ್ಲಿಷ್ ಆಗೋದಕ್ಕೆ ಈ ಒಂದು ಆ್ಯಕ್ಟು ಸಹಕಾರಿಯಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಅನ್ಟಚಬಿಲಿಟಿ ಪ್ರಿವೆನ್ಷನ್ ಮೂವ್ಮೆಂಟ್. ಅಸ್ಪೃಶ್ಯತಾ ಆಚರಣೆಯ ವಿರೋಧಿ ಚಳುವಳಿ, ಅನ್ಟಚಬಿಲಿಟಿ ಪ್ರಿವೆನ್ಷನ್ ಮೂವ್ಮೆಂಟ್. ಸೊ ವಾಟ್ ಈಸ್ ಅನ್ಟಚಬಿಲಿಟಿ? Untouchability is an inhuman practice of stratified society. ಶ್ರೇಣೀಕೃತ ಸಮಾಜದ ಅತ್ಯಂತ ಅಮಾನವೀಯ ಪದ್ಧತಿ ಯಾವುದು ಅಂದರೆ ಈ ಒಂದು ಅನ್ಟಚಬಿಲಿಟಿ. ಸೊ ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್, ದ ಐಡಿಯಾಸ್ ಲೈಕ್ untouchables should be untouched, should not stand next to him were in vogue. So before the implementation of the constitution,
ದ ಐಡಿಯಾಸ್ ಲೈಕ್ ಅನ್ಟಚಬಲ್ಸ್ ಶುಡ್ ಬಿ ಅನ್ಟಚ್ಡ್, ಶುಡ್ ನಾಟ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಹಿಮ್ ವರ್ ಇನ್ ವೋಗ್. ಅಂದರೆ ನಮ್ಮ ಸಂವಿಧಾನ ಒಂದು ಕಾನೂನು ಜಾರಿಗೆ ಬರೋದಕ್ಕಿಂತ ಮುಂಚಿತವಾಗಿ, ಸಂವಿಧಾನವನ್ನು ಜಾರಿಗೆ ತರೋದಕ್ಕಿಂತ ಮುಂಚಿತವಾಗಿ ಅಸ್ಪೃಶ್ಯರನ್ನು, ಅನ್ಟಚಬಲ್ಸನ್ನು ಮುಟ್ಟಬಾರ್ದು, ಅವ್ರನ್ನ ಸಮೀಪ ಕೂಡ ಹೋಗಬಾರ್ದು, ಅವ್ರನ್ನ ನೋಡಬಾರ್ದು ಅಂತಕ್ಕಂಥ ಒಂದು ಭಾವನೆ ಅತ್ಯಂತ ಬಲವಾಗಿತ್ತು ಅಂತ ನಾವು ಹೇಳ್ಬೋದು. ಸೊ ಅನ್ಟಚಬಿಲಿಟಿ ಪ್ರಿವೆನ್ಷನ್ ಮೂಮೆಂಟ್ ಈಸ್ ಎ ಮೂಮೆಂಟ್ ಏಮ್ಡ್ ಅಟ್ ಅಚೀವಿಂಗ್ eradicating of the practice of untouchability and attacks on the untouchable people. ಈ ಅನ್ಟಚಬಿಲಿಟಿ ಪ್ರಿವೆನ್ಷನ್ ಮೂಮೆಂಟ್, ಅಸ್ಪೃಶ್ಯತಾ ಆಚರಣೆ ವಿರೋಧಿ ಚಳುವಳಿ ಮುಖ್ಯ ಏನು ಉದ್ದೇಶ ಏನಂದರೆ ಎರಾಡಿಕೇಟಿಂಗ್ ಆಫ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ಆಚರಣೆಯನ್ನು ತೊಲಗಿಸ್ತಕ್ಕಂಥದ್ದು, ನಿರ್ಮೂಲನೆ ಮಾಡ್ತಕ್ಕಂಥದ್ದು. ಅದೇ ರೀತಿ ಅಸ್ಪೃಶ್ಯರ ಮೇಲೆ ಆಕ್ರಮಣಗಳನ್ನು, ಅವ್ರ ಮೇಲೆ ನಡೀತಕ್ಕಂಥ ಹಿಂಸಾಚಾರಗಳನ್ನು ತಡೀತಕ್ಕಂಥದ್ದು ಈ ಒಂದು ಮೂಮೆಂಟಿನ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ಹಿಸ್ಟ್ರಿ ಆಫ್ ಪ್ರೊಹಿಬಿಷನ್ ಆಫ್ ಅನ್ಟಚಬಿಲಿಟಿ ಮೂಮೆಂಟ್. ಅಸ್ಪೃಶ್ಯತೆಯ ಆಚರಣೆಯ ವಿರೋಧಿ ಚಳುವಳಿಯ ಒಂದು ಇತಿಹಾಸವನ್ನು ನೋಡೋಣ. ದ ಹಿಸ್ಟ್ರಿ ಆಫ್ ಅನ್ಟಚಬಿಲಿಟಿ ಆಪೋಸಿಷನ್ ಮೂಮೆಂಟ್ in the 19th century. Jyotiba Phule organized a movement including untouchables and backward classes. So Jyotiba Phule was social reformer. He organized a movement including untouchables and backward classes. ಜ್ಯೋತಿಬಾ ಫುಲೆ ಅವರು ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ, ಅಸ್ಪೃಶ್ಯರನ್ನು, ಅನ್ಟಚಬಲ್ಸನ್ನು, ಅದೇ ರೀತಿ ಬ್ಯಾಕ್ವರ್ಡ್ ಕ್ಲಾಸಸನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಚಳುವಳಿಯನ್ನು, ಈ ಅಸ್ಪೃಶ್ಯತೆಯ ವಿರುದ್ಧವಾಗಿ ಚಳುವಳಿಯನ್ನು ಮಾಡ್ತಾರೆ ಅಂತ ನಾವು ಹೇಳ್ಬೋದು. ದ ಏಮ್ ಆಫ್ ದ ಮೂಮೆಂಟ್ ವಾಸ್ ಟು ಅಪೋಸ್ ವರ್ಣ ಸಿಸ್ಟಮ್ ಆ್ಯಂಡ್ ರಿಸಿಸ್ಟ್ ದ ಡಾಮಿನೆನ್ಸ್ ಆಫ್ ಕ್ಯಾಸ್ಟ್ ಸೋಷಿಯಲ್ ಸಿಸ್ಟಮ್ ಆರ್ ಕ್ಯಾಸ್ಟ್ ಬೇಸ್ಡ್ ಸೋಷಿಯಲ್ ಸಿಸ್ಟಮ್. ಈ ಒಂದು ಚಳುವಳಿಯ, ಈ ಜ್ಯೋತಿಬಾ ಫುಲೆ ಮಾಡ್ತಕ್ಕಂತಹ ಚಳುವಳಿಯ ಮುಖ್ಯವಾಗಿರ್ತಕ್ಕಂಥ ಏಮ್ ಏನು ಅಂದರೆ ವರ್ಣ ಸಿಸ್ಟಮ್, ಚಾತುರ್ವರ್ಣ ಸಿಸ್ಟಮ್, ಇದನ್ನು ಏನು ಮಾಡ್ತಕ್ಕಂಥದ್ದು, ನಿರ್ಮೂಲನೆ ಮಾಡ್ತಕ್ಕಂಥದ್ದು. ಅದೇ ರೀತಿ ಜಾತಿ ವ್ಯವಸ್ಥೆಯನ್ನು, ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಇದರ ಒಂದು ಮುಖ್ಯ ಉದ್ದೇಶ ಅಂತ ನಾವು ಹೇಳ್ಬೋದು. ದಿಸ್ ಈಸ್ ದ ಪಿಕ್ಚರ್ ಆಫ್ ಜ್ಯೋತಿಬಾ ಫುಲೆ. So with his aim, various movements were started in states like Karnataka, Maharashtra and Andhra Pradesh during 1917. ಇದೇ ಥರ ಹಲವಾರು ಚಳುವಳಿಗಳು 1917ರ ಸಮಯದಲ್ಲಿ ನಡೆಯುತ್ತೆ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ. ಸೊ ಬೈ 1925 ಪೆರಿಯಾರ್ ರಾಮಸ್ವಾಮಿ ಸ್ಟಾರ್ಟೆಡ್ ಸೆಲ್ಫ್ ಇಂಪಾರ್ಟೆನ್ಸ್ ಮೂಮೆಂಟ್ ಇನ್ ತಮಿಳುನಾಡು. ತಮಿಳುನಾಡಿನಲ್ಲಿ 1925ಯಲ್ಲಿ ಪೆರಿಯಾರ್ ರಾಮಸ್ವಾಮಿಯವರು ಆತ್ಮಗೌರವ ಚಳುವಳಿ, ಸೆಲ್ಫ್ ಇಂಪಾರ್ಟೆನ್ಸ್ ಮೂಮೆಂಟನ್ನು ಆರಂಭ ಮಾಡ್ತಾರೆ. ಇದು ಕೂಡ ಒಂದು ಪ್ರಮುಖ ಪ್ರೊಹಿಬಿಷನ್ ಆಫ್ ಅನ್ಟಚಬಿಲಿಟಿ ಮೂಮೆಂಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಕಂಟಿನ್ಯೂಡ್ ಟು assert the rights of untouchables and women throughout his life. ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾರೆ ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರು ತಮ್ಮ ಜೀವನವನ್ನೇ ಅಸ್ಪೃಶ್ಯತೆಯ ನಿವಾರಣೆಗೋಸ್ಕರ, ಅದೇ ರೀತಿ ಮಹಿಳೆಯರ ಸ್ಥಾನಮಾನಕ್ಕೋಸ್ಕರ, ಅವರ ಹಕ್ಕುಗಳ ಪ್ರತಿಪಾದನೆಗೋಸ್ಕರ ತಮ್ಮ ಜೀವನವನ್ನೇ ಏನು ಮಾಡ್ತಾರೆ, ಮುಡಿಪಾಗಿರ್ತಾರೆ. ಈ ಸ್ಟಾರ್ಟೆಡ್ ಎ periodical named Mookanayaka and was instrumental in creation of various movements against the practice of untouchability. ಈ ಅಸ್ಪೃಶ್ಯತೆಯ ನಿವಾರಣೆಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಇವರು ತಮ್ಮದೇ ಆಗಿರ್ತಕ್ಕಂಥ ಒಂದು ನ್ಯೂಸ್ ಪೇಪರನ್ನು, ಪತ್ರಿಕೆಯನ್ನು ಏನು ಮಾಡ್ತಾರೆ, ವಾರ್ತಾಪತ್ರಿಕೆಯನ್ನು ಆರಂಭಿಸ್ತಾರೆ. ಅದರ ಹೆಸರು ಮೂಕನಾಯಕ. ಇದರಲ್ಲಿ ಅಸ್ಪೃಶ್ಯತೆಯನ್ನು ವಿರೋಧಿಸಿ, ಅನ್ಟಚಬಿಲಿಟಿಯನ್ನು ವಿರೋಧಿಸಿ ಹಲವಾರು ಲೇಖನಗಳನ್ನು ಇವರು ಪ್ರಕಟ ಮಾಡ್ತಾರೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿ ಕನ್ಸಿಡರ್ಡ್ ದ
liberation from untouchability along with the national freedom. He was also a social reformer. ಮಹಾತ್ಮ ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡ್ತಾಯಿದ್ರು. ಅದೊಂದಕ್ಕೆ ಕೂಡ ಅವರು ಗಮನವನ್ನು ನೀಡದಲ್ಲಿ ಈ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಇದರ ವಿರುದ್ಧವಾಗಿ ಕೂಡ ಇವರು ಹೋರಾಟವನ್ನು ಮಾಡ್ತಾರೆ. ಸೊ ಈವನ್ ಟುಡೇ ಮೆನಿ ಆರ್ಗನೈಜೇಷನ್ಸ್ ಆ್ಯಂಡ್ ಅಸೋಸಿಯೇಷನ್ಸ್ ಆರ್ ಆ್ಯಕ್ಟಿವ್ ಇನ್ ದ ವರ್ಕ್ ಆಫ್ ಎರಡಿಕೇಷನ್ ಆಫ್ ದೀಸ್ ಈವಿಲ್ ಪ್ರಾಕ್ಟೀಸ್. ಇಂದಿಗೂ ಕೂಡ ಅಟ್ ಪ್ರೆಸೆಂಟ್ ಸಿಚುಯೇಷನನ್ನು ನೋಡಿದಾಗ ಹಲವಾರು ಸಂಸ್ಥೆಗಳಾಗಿರ್ಬೋದು, ಅಸೋಸಿಯೇಷನ್ ಆಗಿರ್ಬೋದು, ಈ ರೀತಿಯ ಅಸ್ಪೃಶ್ಯತೆ ಆಚರಣೆಯನ್ನು ತೊಲಗಿಸೋಕ್ಕೋಸ್ಕರ ಹಲವಾರು ಚಳುವಳಿಗಳನ್ನು ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. Okay dear students, understand? Dear students, today we discussed about the women's movement, especially alcohol prohibition movement, and next farmers movement, labor movements, and last one untouchability prevention movement. Okay dear students, understand? Now this chapter is completed. In the next class we discuss about the another lesson. Okay, thank you dear students.